ನಮಸ್ಕಾರ ವೀಕ್ಷಕರೇ, ಇಂದು ನಾವು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಕಡಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಇನ್ ಸರ್ವೆಯಿಂದ ಮುಂಬರುವಂತಹ ಗ್ರಾಮ ಪಂಚಾಯತಿ ಚುನಾವಣಾ ವಿಷಯದಲ್ಲಿ ಪೂರ್ವಭಾವಿ ಸಮೀಕ್ಷೆ ನೀಡುತ್ತಾ ಇದೆ. ಈ ಪೂರ್ವಭಾವಿ ಸಮೀಕ್ಷೆಯಲ್ಲಿ ಕಡಬಿ ಗ್ರಾಮ ಪಂಚಾಯತಿಯ ಸದಸ್ಯರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಈ ವಿಶೇಷ ಸಂದರ್ಶನದಲ್ಲಿ ಅವರು 5 ವರ್ಷಗಳಿಂದ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಜನರಿಂದ ಇವರಿಗೆ ಯಾವ ರೀತಿ ಸಹಾಯ ಸಹಕಾರ ಸಿಗ್ತಾ ಇದೆ, ಇವರಿಂದ ಜನರಿಗೆ ಯಾವ ರೀತಿ ಸಹಾಯ ಸಹಕಾರ ಆಗ್ತಾ ಇದೆ ಅನ್ನುವಂಥದ್ದನ್ನ ಅವರಿಂದಲೇ ಕೇಳಿ ತಿಳ್ಕೊಣ ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಮಾತು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಅಮ್ಮ ತಮ್ಮ ಕಿರು ಪರಿಚಯ ಅಮ್ಮ, ತಮ್ಮ ಹೆಸರು, ತಮ್ಮ ಯಾವ ಊರು, ತಾವು ಯಾವ ಗ್ರಾಮ ಪಂಚಾಯತಿ ಸದಸ್ಯರಿದ್ರಮ್ಮ? ನಾನು ಇರೋ ಊರಾಯ್ತ್ರಿ ಕಡಿಬೇಕ್ರಿ. ನನ್ನ ಹೆಸರು ಮಲ್ಲವ್ರಿ. ಓಕೆ. ತಮ್ಮ ಯಜಮಾನ್ ಹೆಸರಮ್ಮ? ತಮ್ಮ ಅಡ್ಡಿ ಹೆಸರು ರೀ? ಈಗ ತಾವು ಕಡಬಿ ಗ್ರಾಮ ಪಂಚಾಯತಿ ಸದಸ್ಯರಿದ್ರಮ್ಮ? ಸರಿ, ಈಗ ನಮ್ ಜೊತೆ ನೀವು ಮಾತಾಡ್ತೀನಿ, ನಿಮ್ಮ ಯಜಮಾನ್ ಮಾತಾಡ್ತಾರಮ್ಮ? ಹಾ ಸರಿ, ಕೊಡ್ರಿ ಅವ್ರಿಗೆ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್ ತಮ್ಮ ಹೆಸರು, ತಮ್ಮ ಊರು, ತಾವು ಯಾವ ಗ್ರಾಮ ಪಂಚಾಯತಿ, ತಮ್ಮ ಧರ್ಮ ಪತ್ನಿಯವರು ಯಾವ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ? ಸರ್, ನನ್ನ ಹೆಸರು ಲಕ್ಷ್ಮಣ್ ಮಲ್ಲಪ್ಪ ಮಳೇನವ್ರಿ. ಓಕೆ. ನಾವು 2ನೇ ವಾರ್ಡ್ ಗ್ರಾಮ ಪಂಚಾಯತಿ ಕಲಬಿಯರಿ ಮೆಂಬರ್. ಓಕೆ. ತಮ್ಮ ಹೆಣ್ಮಕ್ಳು 2ನೇ ವಾರ್ಡ್ನ ಗ್ರಾಮ ಪಂಚಾಯತಿ ಮೆಂಬರ್. ಓಕೆ, ಕಡಬಿ ಗ್ರಾಮ ಪಂಚಾಯತಿ. ಸರಿ. ಅದ ಈಗ ತಾವು ರಾಜಕೀಯಕ್ಕೆ ಎಲ್ಲಿಂದ, ಹೇಗೆ, ಯಾರ ಮುಖಾಂತರ ತಾವು ಪ್ರವೇಶ ಮಾಡಿದ್ರಿ? ಎಷ್ಟು ವರ್ಷ ತಮ್ಮ ರಾಜಕೀಯ ಜೀವನ ರೀ? ಈಗ ಫಸ್ಟ್ ರಾಜಕೀಯ ರೀ. ನಮ್ಮ ರಾಜಕೀಯ ರಾಕಿಲ್ಲ, ಈಗ ಫಸ್ಟ್ ರಾಜಕೀಯ. ಓಕೆ, ಇದ ಫಸ್ಟ್ ಅಂತ ರಾಜಕೀಯ ಮಾಡ್ತಾರ. ಈಗ ಇದ ಸಲ ತಾವು ಸ್ಪರ್ಧೆ ಮಾಡಿದ್ರಿ, ಇದ ಸಲ ತಾವು ಆರಿಸಿ ಬಂದ್ರಿ. ಓಕೆ, ಸರಿ ಸರ್. ಈಗ ತಾವು ಆರೈಕೆ ಬರೋಕ್ಕಿಂತ ಮುಂಚೆ ತಾವು ಜನರಿಗೆ ಪ್ರಚಾರ ಮಾಡ್ತಿರ್ತೀರಿ. ಪ್ರಚಾರ ಮಾಡುವಾಗ ತಾವು ಜನರಿಗೆ ಭರವಸೆಗಳು ಕೊಟ್ಟಿರ್ತೀರಿ. ತಾವು ಯಾವ ರೀತಿಯಾಗಿ ತಾವು ಜನರಿಗೆ ಭರವಸೆ ಕೊಟ್ರಿ, ಅದರಲ್ಲಿ ತಾವು ಎಷ್ಟು % ತಾವು ಜನರಿಗೆ ಭರವಸೆ ಈಡೇರಿಸಿದ್ರಿ? ನಾವು ಜನಕ ಕೊಟ್ಟಟ್ರಿ ಅನುದಾನ ಬಂದಿಲ್ರಿ. ಜನಕ ಏನು ಅದು ಆಗಿಲ್ರಿ, ಕೆಲಸಗಳಾಗಿಲ್ರಿ. ಓಕೆ ರೀ, ನೀವು ಕೊಟ್ಟಂತ ಭರವಸೆ ಸರಿಯಾಗಿ ಅನುದಾನ ಬರೋದು ಕೆಲಸ ಆಗಿಲ್ಲ. ಓಕೆ ಸರಿ. ಈಗ ನೀವು ಆಯ್ಕೆ ಆಗಿದ್ದ ಮುಂಚೆ ತಮ್ಮ ವಾರ್ಡ್ ಯಾವ ರೀತಿ ಡೆವಲಪ್ಮೆಂಟ್ ಐತ್ರಿ? ನೀವು ಆಯ್ಕೆ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ರಿ? ಈಗ ನಾವು ಆಯ್ಕೆ ಬಂದ್ ಬಳಕ್ರಿ ಸರ್, ಸಾಲಿ ಒಳಗ್ ಚಲೋ ಮಾಡೇವ್ರಿ ಕೆಲಸ ರೀ. ಓಕೆ ರೀ, ಸಾಲಿ ಒಳಗ್ರಿ ಯಾವ ಕೊರತೆ ಇಲ್ದಂಗ ಸಾಲಿ ಒಳಗ್ ಕೆಲಸ ಮಾಡೇವ್ರಿ. ಸಾಲಿ ಮಾತ್ರ ಡೆವಲಪ್ಮೆಂಟ್ ಮಾಡಿದ್ರಿ. ಈಗ ನೀವು ಆಯ್ಕೆ ಬಂದ್ಮ್ಯಾಗ 2 ವರ್ಷ ಬಿಜೆಪಿ ಸರ್ಕಾರ ಬಂತ್ರಿ. ಆಮೇಲೆ ಈ 2 ವರ್ಷ ಕಾಂಗ್ರೆಸ್ ಸರ್ಕಾರ ರೀ. ಈ ಬಿಜೆಪಿ ಸರ್ಕಾರದಾಗ ಯಾವ ರೀತಿ ಕೆಲಸ ಆಗ್ತಿದ್ರಿ? ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಕೆಲಸ ಆಗ್ತಾ ಇದ್ದಾವ್ರಿ? ಮೊದಲು ನಾವು ಸಾಲಿ ಒಳಗೆ ಕೆಲಸ ಮಾಡಿದ್ವಿ, ಬಿಜೆಪಿ ಒಳಗಿಂದ ಫಂಡಿನಾಗ ಕೆಲಸ ಮಾಡಿದ್ವಿ. ಈ ಕಾಂಗ್ರೆಸ್ ಸರ್ಕಾರದ ಯಾವ್ದು ಫಂಡ್ ಬಂದಿಲ್ಲ? ಫಂಡ್ ಬಂದಿಲ್ಲ. ತಮ್ಮ ಗ್ರಾಮ ಪಂಚಾಯತ್ ಯಾವ ಬಂದಿಲ್ಲ. ಈಗ ಮತ್ತೆ ಇರೋದ ಶಾಸಕರಿಂದ ರೀ, ಇವರಿಂದ ಏನಾದ್ರು ಯಾವ ತಮ್ಮ ಗ್ರಾಮ ಪಂಚಾಯತಿ ಫಂಡ್ ಬಂದು ಏನಾರ ಕೆಲಸ ಮಾಡಿಸಿದ್ದು ರೀ? ಶಾಸಕರ ಮಾಡ್ಸ್ಯಾರ. ಇಲ್ಲೊಂದು ನಮಗೆ ದುಡ್ಡು ಗೊತ್ತ, ಈ ಶಿಶು ಓಡೋದಾಗೈತ್ರಿ. ಅವ್ರು ಮತ್ತೆ ಮಾಡಿಸಿದ್ದು ಬೇರೆ ಕಡೆ ಅವ್ರ ಫಂಡ್ ನಮ್ಗೆ ಗೊತ್ತಾಗಂಗಿಲ್ರಿ. ಓಕೆ ರೀ, ಅಂದ್ರೆ ಬೇರೆ ಬೇರೆ ತಮ್ಮ ಕಡಬಿ ಗ್ರಾಮದಲ್ಲಿ ಕೆಲಸ ಮಾಡ್ಸ್ಯಾರ. ಓಕೆ ಸರಿ. ಈಗ ತಾವು ಹೇಳ್ತಾ ಇದ್ರಿ ನೀವು ತಮ್ಮ ಶಾಸಕರನ್ನ ತಾವು ಕೆಲಸ ಮಾಡ್ಸಿರಿ ಅಂತ ಹೇಳ್ತಾ ಇದ್ರಿ. ನೀವು ಆಯ್ಕೆ ಬಂದ್ಮೇಲೆ ಯಾವ್ಯಾವ ಕೆಲಸ ಮಾಡ್ಸಿರಿ? ರೋಡ್ ಆಗಿರ್ಬೋದ್ರಿ, ನೀರ್ ಆಗಿರ್ಬೋದು, ಚರಂಡಿ ವ್ಯವಸ್ಥೆ, ಯಾವ ರೀತಿ ತಾವು ಕೆಲಸಗಳು ಮಾಡ್ಸಿದ್ರಿ? ಇವ್ರು ಬಂದ್ ಬಳಕ ಶಿಶು ರೋಡ್ ಅಷ್ಟ ಆಗಿದ್ರಿ. ಸಾವುಕಾರಿ ಆರಿಸಿ ಬಂದ್ ಬಳಕ ಅದಕ್ಕಿಂತ ಮೊದಲ ಅವ್ರು ಊರಾಗ ಏನ್ ಮಾಡೋದು ನಮ್ಗೆ ಗೊತ್ತಿಲ್ರಿ, ಯಾಕಂದ್ರೆ ಮಾಹಿತಿ ಪಕ್ಕ ಇಲ್ಲ. ಅಂದ್ರೆ ನಿಮ್ಗೆ ವಾರ್ಡ್ ಬಗ್ಗೆ, ನಿಮ್ದು ವಾರ್ಡ್ ಮಾತ್ರ ನಿಮ್ಗೆ ಮಾಹಿತಿ ಐತಿ, ಮತ್ತೆ ಬೇರೆ ವಾರ್ಡ್ ನಿಮ್ಗೆ ಮಾಹಿತಿ ಐತಿ. ಓಕೆ. ಈಗ ತಮ್ಮ ವಾರ್ಡ್ ಒಳಗ್ರಿ ಕುಡಿಯಾಕ ನೀರ್ ಆಗಿರ್ಬೋದ್ರಿ, ಬಳಸಾಕ ನೀರಿನ ವ್ಯವಸ್ಥೆ ಯಾವ ತರ ಐತ್ರಿ? ನೀರಿನ ಚಲೋ ಹೋಗ್ತಿರಿ. ನೀರಿನ ಊರಾಗ ಚಲೋ ಹೋಗ್ತಿರಿ, ಎಲ್ಲಾ ಕಡೆ ಎಲ್ಲಾ ಚಲೋ ಹೋಗ್ತಿರಿ. ಓಕೆ, ನೀರಿಂದ ಯಾವ್ದು ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ. ನೀರಿನ ಒಟ್ಟು ಯಾವ್ದರಿಂದ ಕೊರತೆ? ಯಾರು ಕೊರತೆ ಇಲ್ಲ. ಓಕೆ ಸರಿ. ಈಗ ಮಕ್ಕಳಿಗೆ ಶಾಲಾ ವ್ಯವಸ್ಥೆ ಯಾವ ತರ ಐತ್ರಿ? ಅಂಗನವಾಡಿ ಆಗಿರ್ಬೋದ್ರಿ, ಕನ್ನಡ ಶಾಲೆಗಳಾಗಿರ್ಬೋದು? ಕನ್ನಡ ಶಾಲೆ ಒಳಗೂ ಚಲೋ ಹೋಗ್ತಿರಿ. ಎಲ್ಲಾ ಇಸ್ಲಾಂ ಆಗೈತಿ ಕನ್ನಡ ಶಾಲೆ ಒಳಗ. ಪಾಯ್ಕಾನು ಆಗಿದಾವ್ರಿ, ಜಲಕೋ ಎಲ್ಲಾ ಅಡಿಗೆ ರೂಮು ಆಗಿದಾವ್ರಿ, ಎಲ್ಲಾ ಆಗಿದಾವ. ಶಾಲೆ ಒಳಗೆಲ್ಲ ಚಂದ ಆಗೈತಿ. ಓಕೆ ರೀ. ಮತ್ತೆ ಅಲ್ಲಿ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಕೊಡ್ತಿರ್ತಾರ್ರಿ, ಅಲ್ಲಿ ಊಟ ಚಲೋ ಕೊಡ್ತಾರಿ ಮಕ್ಕಳಿಗೆ? ಊಟ ಚಲೋ ಕೊಡ್ತಾರೆ. ನೀವು ಅಲ್ಲಿ ಹೋಗಿರ್ತೀರಿ? ಹೋಗಿರ್ತಾರ. ಹಾ ರೀ, ನಾವು ಹೋಗುದು ಚೇರ್ಮನ್ಗಳು ಹೋಗಿರ್ತಾರ, ಮೆಂಬರ್ಗಳು ಹೋಗಿರ್ತಾರ. ಅಲ್ಲಿ ಹೋಗಿ ಭೇಟಿ ಕೊಟ್ಟು ಚಲೋ ಚೆಕ್ ಮಾಡಿ ಬಂದ್ರಿ. ಅಂಗನವಾಡಿಗಳ್ರಿ? ಅಂಗನವಾಡಿ ಚಲೋದವ್ರಿ. ಅಂಗನವಾಡಿ ತಿಂಗಳ ಹೋಗ್ತಾರ್ರಿ ಮೆಂಬರ್. ಅಲ್ಲಿ ಹೋಗಿ ಚೆಕ್ ಮಾಡಿ ಬರ್ತಾರೆ. ಚೆಕ್ ಮಾಡಿ ಬರ್ತಾರೆ. ಅಲ್ಲಿ ಯಾವ ರೀತಿ ಕೊಡ್ತಾರ, ಯಾವ ರೀತಿ ಮಕ್ಕಳನ್ನ ನೋಡ್ಕೋತಾರ ಅಂತ ಕಂಪಲ್ಸರಿ ತಿಂಗಳ ಕರೀತಾರ ಮೆಂಬರ್. ಅಂಗನವಾಡಿ ಒಳಗೆ ಕರೀತಾರ. ಆ ಮೀಟಿಂಗ್ ಅಲ್ಲಿ ಹೋಗಿ ಏನೇನ ಕೊಡ್ತಾರ ಏನದ ಅಲ್ಲಿ ಚೆಕ್ ಮಾಡಿ ಬರ್ತಾರೆ. ಸರಿ ರೀ. ಅದೇ ಮತ್ತೆ ತಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬರಾಕತ್ತಾವ್ರಿ. ಈಗ ಈ ಚುನಾವಣೆ ಮತ್ತೆ ತಾವೇನಾದ್ರು ಸ್ಪರ್ಧೆ ಮಾಡ್ಬೋದನ್ರಿ?
ಏನ್ ಪರದೇನ್ ಇಲ್ರಿ ಸರ ಯಾಕ್ರಿ ಮತ್ ಮುಂದೆ ನಂಬರ್ ಕೊಡೋಣ ಮತ್ತೊಬ್ಬರಿಗೆ ಅವಕಾಶ ಕೊಡ್ತೀರಿ. ಅವಕಾಶ ಕೊಡೋಣ. Okay. ಸರಿ ಅದ ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಪಂಚ ಗ್ಯಾರಂಟಿ 5 ಯೋಜನೆ ಕೊಡಾಕತ್ತಾರ್ರಿ. 2000 ರೂಪಾಯಿ ಗೃಹಲಕ್ಷ್ಮಿ ಇರ್ಬೋದ್ರಿ, ಶಕ್ತಿ ಯೋಜನೆ ರೀ, ಯುವ ನಿಧಿ ರೀ, ಅನ್ನಭಾಗ್ಯ ರೀ, ಆಮೇಲೆ ಗೃಹ ಜ್ಯೋತಿ ರೀ, 5 ಗ್ಯಾರಂಟಿ ಕೊಡಾಕತ್ತಾರ್ರಿ. ಈ 5 ಗ್ಯಾರಂಟಿಯಿಂದ ಜನರಿಗೆ ಎಷ್ಟು ಅನುಕೂಲ ಐತ್ರಿ, ಇದ್ರ ಎಷ್ಟು ಅನಾನುಕೂಲ ಐತಿ? ಬಡವರಿಗೆ ಅನುಕೂಲ ಐತ್ರಿ, ಬಡವರಿಗೆ ಅನುಕೂಲ ಐತ್ರಿ. ಯಾಕೆ ಈ ಗೃಹಲಕ್ಷ್ಮಿನೂ ಬಡವರಿಗೆ ಆಧಾರ ಆಗೈತ್ರಿ. ಹಾ ರೀ. ಈ ಶಕ್ತಿ ಯೋಜನೆ ಅದು ಬಡವರಿಗೆ ಆಧಾರ ಆಗೈತ್ರಿ. ಹಾ ರೀ. ಯಾವ್ದು ಯೋಜನೆ ಸುಮಾರು ಇಲ್ರಿ. ಅಕ್ಕಿ ಕೊಡ್ತಾರ್ರಿ, ಅಕ್ಕಿ ಕೊಡ್ತಾರ್ರಿ, ಇದು ಸಹಿತ ಬಡವರಿಗೆ ಅನುಕೂಲ ಆಗುತ್ತೆ. ಬಡವರಿಗೆ ಅನುಕೂಲ ಆಕೈತಿ. ಆಮೇಲೆ ಕರೆಂಟ್ ಫ್ರೀ ಐತ್ರಿ. ಕರೆಂಟ್ ಫ್ರೀ ಐತ್ರಿ, ಅದೆಲ್ಲ ಚಲೋ ಐತ್ರಿ. ಇವೆಲ್ಲ ಒಟ್ಟ ಯೋಜನೆ ಮಾತ್ರ ಚಲೋ ಯೋಜನೆ ಚಲೋ ಅದಾವ. ಓಕೆ ರೀ, ಸರಿ ಅದ. ಈಗ ಮತ್ತೆ ತಾವು ಈಗ ನಿಮ್ನ ಆಯ್ಕೆ ಮಾಡಿ ಕೊಟ್ರಲ್ರಿ 5 ವರ್ಷ ಜನ ರೀ, ಈ ಜನರಿಗೆ ನೀವು ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ರಿ ಅನುದಾನ ಇದ್ರೆ ಹೇಳುದ್ರಿ, ಅನುದಾನ ಇಲ್ದ್ರಿ ಜನಕ್ಕೆ ಏನ್ ಹೇಳಾಕ ಇದಿಲ್ರಿ. ಈಗ ಅನುದಾನ ಕೊಟ್ಟ ನೀವು ಜನರಿಗೆ ಏನಾದ್ರು ಬರೋದು ಕೆಲಸ ಮಾಡಿಸ್ಬೋದ ನೀವು. ಮತ್ತೆ ಈ ಪೈಖಾನಿ ಬಿಲ್ಲು ಇಲ್ರಿ, ಮತ್ತೆ ಈ ಜನ ಸಡ್ಡದವಲ್ರಿ, ಅವು ಸಡ್ಡಿನ ಬಿಲ್ಲು ಇನ್ನೂ ಬರೀಗಿಲ್ಲ. ಸರಿಯಾದಂತ ಅನುದಾನ ಬರ್ತಾ ಇಲ್ಲ. ಅನುದಾನ ಬರ್ತಾ ಇಲ್ಲ. ಓಕೆ ರೀ. ಈಗ ನಿಮ್ಮನ್ನ ಆಯ್ಕೆ ಮಾಡಿ ಕೊಟ್ಟರಂತ ಜನ ಅದಾರ್ರಿ, ಈಗ 5 ವರ್ಷ ನಿಮ್ಗೆ ಕೆಲಸ ಮಾಡಿ ಆಯ್ಕೆ ಮಾಡಿ ಕೊಟ್ರಿ ಅವ್ರು. ಈಗ ಲಾಸ್ಟಿಗೆ ಮತ್ತೆ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಆಯ್ಕೆ ಮಾಡಿ ಕೊಟ್ರಂತವ್ರಿಗೆ? ಅನುದಾನ ಇಲ್ರಿ, ಮತ್ತೆ ಏನು ಆಯ್ಕೆ ಮಾಡಿದ್ರೆ ಎಷ್ಟೇ ಹೇಳುದಲ್ರಿ. ಅನುದಾನ ಬಂದ್ರ ಮಾಡ್ಬೇಕ್ರಿ, ಅನುದಾನ ಇಲ್ದ್ರೆ ಏನ್ ಮಾಡುದು? ಒಟ್ಟು ಇಷ್ಟು ನಮ್ಗೆ ಆಯ್ಕೆ ಮಾಡಿ ಕೊಟ್ಟು ಒಟ್ಟು ಅವ್ರಿಗೆ ನೀವು ಅವ್ರಿಗೆ ಏನ್ ಹೇಳ್ರಿ, ಇಷ್ಟು ಅನುದಾನ ಬಂದಿಲ್ಲ, ಕೆಲಸ ನಾವು ಸರಿಯಾಗಿ ಮಾಡಿಲ್ಲ, ಅದೇ ಅನುದಾನ ಬಂದಟ ಮಾಡಿದ್ವು. ಇದಕ್ಕಿಂತ ಜಾಸ್ತಿ ನಮ್ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಏನಾರ ಜಾಸ್ತಿ ಮಾಡ್ಬೇಕಪ್ಪ ಅಂದ್ರೆ ಅನುದಾನ ಬರ್ಬೇಕ್ರಿ, ಮಾಡಬಹುದು. ಓಕೆ, ಸರಿ. ಇಲ್ಲಿವರೆಗೂ ತಮ್ಮ ಅಮೂಲ್ಯ ಸಮಯನ ನಮ್ಮ ಜೊತೆ ಹಂಚಿಕೊಂಡದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ.